ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಗುಡಿಗೆರೆ ಗ್ರಾಮದ ಯೋಧ ಶೇಖಪ್ಪ ಅರ್ಜನ್ ಅವರನ್ನು ಕೊಪ್ಪಳದ ಜನತೆ ಹಾಗೂ ಗುಡಿಗೆರೆಯ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಸುಮಾರು 22 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದರು. ಸೇವೆ ಮಾಡಿಬಿಟ್ಟು ಸುರಕ್ಷಿತವಾಗಿ ಮತ್ತು ನಮ್ಮ ಜನಗಳನ್ನೆಲ್ಲ ಸೇರ್ತಾ ಇದ್ದೀನಲ್ಲ, ಇದನ್ನೆಲ್ಲ ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಅಂತಂದರೆ ಭಾಳ ಖುಷಿ ಆಗ್ತಾ ಇದೆ. ಅಂದರೆ ಸೇವೆ ಮಾಡಬೇಕಾದ್ರೆ ಇದನ್ನಾಗಿ ಬರ್ತಾ ಇದ್ದೀರಿ, ಏನು ಅನ್ಸುತ್ತೆ ಸರ್ ನಮ್ಗಂತ? ಆ ಥರ ಏನಿಲ್ಲ ಸರ್, ಒಂದು ನೋಡ್ಬೇಕಂತಂದ್ರೆ ನಮ್ಮ ಕಣ್ಣು ಮುಂದೆನೇ ನಡೆದಿರೋದು. ನಾನು ಆಪ್ರೇಷನ್ಸ್ನೆಲ್ಲ ಕಂಡಕ್ಟ್ ಮಾಡಿದ್ದೀವಿ. ಅದರೊಳಗೇ ನಮ್ಮ ಜೊತೆಯಲ್ಲಿದ್ದವರು ಕೂಡ ಅವರು ಇರಲಿಲ್ಲ ಆ ಟೈಮಲ್ಲಿ. ಅವತ್ತು ಬಂದು ನೈಟಲ್ಲಿ ನಾವು ನಮ್ಮ ಎಲ್ಲಿ ಲಿವಿಂಗ್ ಇರ್ತಿತ್ತಲ್ಲ ನಮ್ಗೆ, ಅಲ್ಲಿ ಬಂದು ನೋಡಿದ್ರೆ ಜೊತೆಯಲ್ಲಿದ್ದವರು ಒಂದೊಂದು ಟೈಮ್ ಇರ್ತಿರಲಿಲ್ಲ. ಅಂಥದ್ದು ಆ ಕಷ್ಟಗಳ ದಿನಗಳನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಸರ್. ಸೊ ಈ ಖುಷಿ ಅನಿಸ್ತದೆ ಸರ್, ಎಲ್ಲರೂ ಕೂಡ ಸ್ವಾಗತ ಮಾಡಿದರು ಸರ್. ಏನು ಅನಿಸುತ್ತೆ? ಭಾಳ ಖುಷಿಯಾಗಿದೆ ಸರ್. ಸೊ ಏನು ಹೇಳ್ತೀರಾ ಸರ್ ಈಗ ಯುವಕರಿಗೆ ಏನು ಹೇಳ್ತೀರಾ ಅಂತ? ಯುವಕರಿಗೆ ಏನು ಹೇಳೋದು ಅಂತಂದರೆ, ಮುಂದೆ ಬನ್ನಿ ಎಲ್ಲರೂ ಆರ್ಮಿ ಜಾಯ್ನ್ ಆಗಿ, ಸುಮ್ಮನೆ ಊರಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಇದನ್ನು ಮಾಡೋದಕ್ಕಿಂತನೂ ಹೋಗ್ರಿ. ಈಗ ಎಲ್ಲ ಅಗ್ನಿವೀರ್ ಕೂಡ ಓಪನ್ ಆಗಿದೆ. ಅಗ್ನಿವೀರು ಮೋಸ್ಟ್ಲಿ ಕ್ಯಾಂಡಿಡೇಟಿಗೆ ಮಾತ್ರ ಒಂದು ಒಳ್ಳೆಯ ಅವಕಾಶ. ಅದು ಇಂಥ ಚಾನ್ಸ್ನ ಯಾವತ್ತೂ ಕಳ್ಕೊಬಾರ್ದು ಕ್ಯಾಂಡಿಡೇಟ್ಸ್ ಏನಿದಾರಲ್ಲ ಅವರು. ಯಾಕಂತಂದರೆ ಇವ್ರು 4 ವರ್ಷದೊಳಗಿನ ತಮ್ಮ ಎಜುಕೇಷನ್ ಕೂಡ ಕಂಟಿನ್ಯೂ ಆಗಿರ್ಬೋದು, ಆದರೆ ಮತ್ತು ತಾವು ಒಂದು ನೌಕರಿನೂ ಮಾಡ್ತಾರೆ. ಅಲ್ಲಿಂದ ಕೆಳಗೆ ಬಂದ ನಂತರ ಇವ್ರಿಗೆ ಒಂದು ಅಪರ್ಚುನಿಟಿ ಇರುತ್ತೆ. ಆರ್ಮಿ ಜಾಯ್ನ್ ಆಗಬೇಕಂತೀವಿ ಸರ್ ಇವತ್ತು. ಹೌದು ಸರ್. ಸೊ ಖುಷಿ ಅನಿಸುತ್ತೆ ಸರ್ ಓವರಾಲ್? ಎಲ್ಲದು ಸರ್ ನಂಗೆ ಭಾಳ ಅಂತಾರೆ ಭಾಳ ಖುಷಿ ಆಗುತ್ತೆ. ಓಕೆ ಸರ್. ನಮ್ಮೂರಿನ ಇವರು ರಿಟೈರ್ಮೆಂಟ್ ಆಗಿ ಬಂದು ನಾವೆಲ್ಲರೂ ಯುವಕರು, ಗ್ರಾಮದ ಯುವಕರು, ಗ್ರಾಮಸ್ಥರು ಜೊತೆಗೆ ಅವ್ರ ಸ್ನೇಹಿತರು ಕೂಡ ಸ್ವಾಗತ ಮಾಡ್ತೀವಿ. ಭಾಳ ಖುಷಿ ಅನಿಸುತ್ತೆ. ನಮ್ಮ ಸಲುವಾಗಿ ಅವ್ರು ಸುದೀರ್ಘ 22 ವರ್ಷ ಸೇವೆ ಸಲ್ಲಿಸಿ ತಾಯ್ನಾಡಿಗೆ ಬಂದಿದ್ದಾರೆ. ಸೊ ನಮ್ಮದು ಕೂಡ ಜವಾಬ್ದಾರಿ ಅವ್ರನ್ನ ಗೌರವಿತವಾಗಿ ಇದು ಮಾಡತಕ್ಕಂಥ ಮಾಡಿದ್ವಿ. ಭಾಳ ಖುಷಿ ಆಗುತ್ತೆ ಆ ರೀತಿ ಮಾತಾಡ್ತೀವಿ. ತಡ್ರಿ ಸರ್. ಸಾಕು ದನಿ ಹೊಡಿತಿದ್ದೆ ಅವಾಗ ಸ್ವಲ್ಪ ಬಡ ಅವ ಸಾಕು Yeah.